ನಾನು ಇಲ್ಲಿ ಮೇಲ್ಗಡೆ ಇಲ್ಲಿ ಹೋಗೋಣ ಅಂತ ಬಂದೆ, ಬಟ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಗೈಸ್ ಈಗ ತಿನ್ನೋಣ ಬನ್ನಿ, ತಗೊಳ್ಳಿ ನೀವು ಫಸ್ಟ್ ಬೈಕ್ ತಗೊಳ್ಳಿ. ಇದಕ್ಕಾದ್ರೂ ಒಂದು ಸೆಲ್ಯೂಟ್ ಅಲ್ವಾ. ಯಪ್ಪ ಯಾವುದೋ ಹೊಸ ಡಿಶ್ ಆಗೋಗ್ಬಿಟ್ಟಿದೆ ಗೈಸ್, ಡಿಶ್ ಯಾವುದೋ ರೆಡಿ ಆಗಿಬಿಟ್ಟಿದೆ ಹೊಸ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಆಫ್ಟರ್ನೂನ್ ಗೈಸ್, ಆಫ್ಟರ್ನೂನ್ ಆಗಿದೆ. ಸೊ ಈಗ ರೆಡಿಯಾಗಿದ್ದೀನಿ ಗೋವಾ ಹೋಗಲಿಕ್ಕೆ. ಸೊ ನಾನು ಸಂಕೇತ್ ಹೋಗ್ತಾಯಿದ್ದೀವಿ ಗೋವಾಗೆ. ನಿತ್ಯಾನಂದ್ ಅಲ್ಲೇ ಇದ್ದಾನೆ, ಅಲ್ಲಿಂದನೇ ಬರ್ಬೋದು ಒಂದು ರೂಮಿಗೆ. ಸೊ ಈಗ ಅಲ್ಲೋಗಿ ನಾಳೆ ವೈಫೈದೊಂದು ಸೆಟಪ್ ಮಾಡೋದಿದೆ. ಸೊ ಅವರು ಏಜೆಂಟ್ ಬರ್ತೀನಿ ಅಂದಿದ್ದಾರೆ. ಸೊ ವೈಫೈ ಸೆಟಪ್ ಆದಮೇಲೆ ನಾಡಿದ್ದು ಒಂದು ಸರ್ಪ್ರೈಸ್ ಇದೆ. ಸೊ ನೆನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ ಪ್ರಕಾರ ಒಬ್ಬರು ಕಮೆಂಟ್ ಮಾಡಿದರು. ಸೊ ಲೈಕ್ ಕಮೆಂಟ್ ಮಾಡಿದರು, ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ಆನ್ಸರ್ ಈಗಲೇ ಹೇಳಲ್ಲ, ನಿಮಗೆ ವೀಡಿಯೋದಲ್ಲೇ ಡೈರೆಕ್ಟ್ ತೋರಿಸ್ತೀನಿ. ಸೊ ಓಕೆ, ಸ್ವಲ್ಪ ಬೆವರು ಬೇರೆ ಜಾಸ್ತಿ ಬರ್ತಿದೆ, ಲೈಕ್ ರೇನ್ ಇಲ್ಲ, ಸೊ ಫುಲ್ ಬಿಸಿಲಿದೆ ಸ್ವಲ್ಪ. ಸೊ ಓಕೆ, ನೋಡೋಣ ಈಗ ಗೋವಾ ಹೋಗಿ ಏನು ಮಾಡೋದು ಅಂತ ನೋಡಿದ್ರೆ ಆಯಿತು. ಸೊ ಬನ್ನಿ ಗೈಸ್. ಸೊ ಗೈಸ್ ಈಗ ಫೈನಲಿ ಬಸ್ಸಲ್ಲಿದ್ದೀವಿ, ಸಂಕೇತ್ ಇಲ್ಲಿದ್ದಾನೆ. ಸೊ ಈಗ ಡೈರೆಕ್ಟ್ ಕಾರವಾರ ಹೋಗ್ತಾ ಇದ್ದೀನಿ. ಸೊ ಕಾರವಾರ ಹೋಗಿ ರೀಚ್ ಆದಮೇಲೆ ಅಲ್ಲಿಂದ ಡೈರೆಕ್ಟ್ ಗೋವಾ ಬಸ್ಸು. ಸೊ ನಾನು ಬೆಟರ್ ರೂಮಿಗೆ ಹೋಗಿ ವ್ಲಾಗನ್ನು ಮಾಡ್ತೀನಿ. ಸೊ ಮಿಡ್ಲಲ್ಲಿ ಏನಾದರೂ ಶೇರ್ ಮಾಡೋದಿದ್ರೆ ವಿಡಿಯೋ ಮಾಡಿದ್ರಾಯ್ತು ಯಪ್ಪ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, 20 minutes later. ಸೊ ಗೈಸ್ ಈಗ ಫೈನಲಿ ಕಾರವಾರ ಬಂದು ರೀಚ್ ಆಗಿದ್ದೀನಿ. ಸೊ ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಬಂದಿದ್ದೆ. ನಾನು ಇಲ್ಲಿ ಮೇಲ್ಗಡೆ ಇಲ್ಲಿ ಹೋಗೋಣ ಅಂತ ಬಂದೆ, ಬಟ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ, ಸೊ ಹೋಗ್ಲಿಕ್ಕಾಗಲ್ಲ. ಸೊ ಈಗ ನಿತ್ಯಾನಂದನ ನಾಳೆ ಬರ್ತೀನಿ ಅಂತಿದ್ದಾನೆ, ಏನಂತ ಗೊತ್ತಿಲ್ಲ. ಸೊ ನಾವು ನೋಡೋಣ, ಗೋವಾ ಬಸ್ ಸಿಕ್ಕಿದ್ಮೇಲೆ ಹತ್ಕೊಂಡು ಹೋಗ್ತಾ ಇರೋದೆ. ನಾವಿಬ್ಬರೇ ಇವತ್ತು ರೂಮಲ್ಲಿ, ನಾನು ಸಂಕೇತ್ ಅಷ್ಟೇ. ಸೊ ನೋಡೋಣ ಏನು ಮಾಡೋದು ಅಂತ. ಸೊ ಗೈಸ್ ಈಗ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಲೈಕ್ ಇದು ಡಿಪಾರ್ಚರ್ ಆಗಲಿಕ್ಕೆ ಇನ್ನೂ ತುಂಬ ಸುಮಾರು ಟೈಮ್ ಇದೆ. ಸೊ ನಾವು ಇದೇ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಆದ್ವಿ. AC ಬಸ್ ಇದೆ, ಆರಾಮಾಗಿ ಗೇಮೆಲ್ಲ ಆಡ್ಕೊಂಡು ಹೋಗ್ಬೋದು. ಸೊ ನೋಡಿ ಗೈಸ್, ಯಾರಿಲ್ಲ, ಡ್ರೈವರು ಆ್ಯಂಡ್ ನಾವಿಬ್ಬರು ಬಿಟ್ಟರೆ ಯಾರೂ ಇಲ್ಲ ಬಸ್ಸಲ್ಲಿ. ಸೊ ಇಲ್ಲೊಂದು ಥಮ್ಸಪ್ ಅಂತ ತೊಗೊಂಡಿದ್ದೀವಿ ಆ್ಯಂಡ್ ಹಂಗೆ ಏನು ಪ್ಯಾಟೀಸ್ ತೊಗೊಂಡಿದ್ದೀವಿ. ಸೊ ನೋಡಿ ಈ ಬಸ್ ಯಾವ ಥರ ಇದೆ ಅಂತ, AC ಬಸ್ ಇದು. ಸೊ ಗೋವಾಯಿಂದ ಕಾರವಾರಗಷ್ಟೇ ಇದೆ. ಸೊ ಅಂಕೋಲಾಗೂ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಕದಂಬ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ ಬಸ್, ಫುಲ್ಲಿ AC ಗೈಸ್. ಇದೇ ಬಸ್ಸಿಗೆ ಹೋಗೋದು ಫಿಕ್ಸ್ ಆಯ್ತು. ಈಗ 4 ಗಂಟೆಗೆ ಹೊರಡುತ್ತೆ, ಒಂದು ಹೋಗಲಿ ರೀಚ್ ಆಗಲಿಕ್ಕೆ ಒಂದು 5:30 ಆಗ್ಬೋದು. ನೋಡೋಣ ಏನು ಮಾಡೋದು ಅಂತ ಅಲ್ಲಿವರೆಗೂ. ಸೊ ಓಕೆ, ಅಲ್ಲಿವರೆಗೂ ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ನಾನು ರೂಮಿಗೆ ಹೋಗಿ ಸಿಗ್ತೀನಿ ನಿಮಗೆ ಗೈಸ್. ಈಗ ಪ್ಯಾಟೀಸ್ ತೊಗೊಂಡಿದ್ದು, ವೆಜ್ ಪ್ಯಾಟೀಸ್ ತಿಂತಿದ್ದೀವಿ, ಸಂಕೇತು ತಿಂತಿದ್ದಾನೆ. ಸೊ ಓಕೆ ಗೈಸ್, ತಿಂದಾದಮೇಲೆ ಏನು ಮಾಡೋದು ಅಂತ ನೋಡೋಣ. ಆವಾಗಿಂದ ಅದನ್ನೇ ಇಡ್ತಾಯಿದ್ದೀನಿ, ಏನು ಕಂಟೆಂಟ್ ಇಲ್ಲ ಗೈಸ್, ಏನು ಮಾಡೋದು. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬರುತ್ತಲ್ಲ, ಸ್ವಲ್ಪ ಫುಲ್ ಅಮೇಝಿಂಗ್ ಆಗಿರುತ್ತೆ. ಲೈಕ್ ನೋಡ್ತೀರಾ ವ್ಲಾಗಲ್ಲಿ, ನೀವು ನೋಡ್ತಾ ಇರಿ ಏನೋ ಸರ್ಪ್ರೈಸ್ ಅಂತ. ನೆಕ್ಸ್ಟ್ ಅಲ್ಲ, ಅದಕ್ಕೂ ನೆಕ್ಸ್ಟ್ ಬರೋ ವ್ಲಾಗ್. ಸೊ ವೆಯ್ಟ್ ಮಾಡ್ತಾಯಿರಿ ಆ ವ್ಲಾಗಿಗೋಸ್ಕರ. ನಾವು ಫಾರ್ ದ ಫಸ್ಟ್ ಟೈಮ್ ಬಸ್ಸಲ್ಲಿ ಡಾಮಿನೋಸ್, ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಇಲ್ಲ ನಮ್ಮದು. ಮಾಡಬೇಡ, ಮನೇಲಿ ಮೆಟ್ಟುತ್ತಿರೋ ಮಾಡಬೇಡವಾ ಗೈಸ್. ನಾವು ಡಾಮಿನೋಸ್ ಒಂದು ಆರ್ಡರ್ ಮಾಡಿದ್ದೀವಿ ಬಸ್ಸಲ್ಲಿ. ಸೊ ಈಗ ಇಲ್ಲಿ ತಿನ್ನೋದು ಏನು ತಿನ್ನೋದು ಗೊತ್ತಿಲ್ಲ. ಹಾಂ, ಕುಕ್ಕಳ್ಳಿ. ಸೊ ಏನು ಮಾಡೋದು ಅಂತ ನೋಡೋಣ ಗೈಸ್. ಓಕೆ, ಆಮೇಲೆ ನೋಡೋಣ ಏನಾದರೂ ಟಿಕೆಟ್ ತೆಗಿತಿದ್ದಾನೆ ಇಲ್ಲಿ. ಸೊ ಓಕೆ ಗೈಸ್, 6 ರೂಪೀಸು ನೋಡ್ತಿದ್ದಾಳೆ, 5 ರೂಪೀಸ್ ಇದೆ. ನಂಗೆ ಕೂಡ 1 ರೂಪಾಯಿ ಇರೋದು. ಸಿಕ್ತು 10 ರೂಪಾಯಿ ಇಲ್ಲ. ಗೈಸ್ ಏನು ಮಾಡೋದು ಈಗ, ತಿನ್ನೋದಾಗ ಏನು ಮಾಡೋದು ಗೊತ್ತಿಲ್ಲ, ಒಂಥರ ಫೀಲ್ ಗೈಸ್. ವೆಜ್ ಇದೆ ಆ್ಯಕ್ಚುಲಿ, ತೋರಿಸ್ತೆ ಬೇರೆ ಇವತ್ತು. ಸೊ ವೆಜ್ ಆರ್ಡ್ರ್ ಮಾಡಿದ್ವಿ, ನೋಡೋಣ ಏನು ಮಾಡೋದು ಅಂತ. ಜಾಗಲ್ಲ ಗೊತ್ತಿಲ್ಲ. ಓಕೆ ಗೈಸ್, ಓಕೆ ಎಲ್ಲ ನನ್ನ ಬ್ಯಾಗೆಲ್ಲ
ಗೈಸ್ ನಮ್ಮ ಪರಿಸ್ಥಿತಿ ನೋಡಿ. ಸಾಕು ಸಾಕೆ ಮುಗಿತು ಸಾಕಲ್ಲ ಮತ್ತೆ ಗೈಸ್ ನಾವು ಬಸ್ ನನ್ನ ಬ್ಯಾಗಲ್ಲಿ ಹಾಕೊಳ್ತಾ ಇದ್ದೀನಿ. ಏನು ಗಲೀಜು ಮಾಡ್ತಿಲ್ಲ ಬಸ್ಸನ್ನು. ಟಿಶ್ಯೂ ಇಷ್ಟೊಂದು ಕೊಟ್ಟಿದ್ದಾರೆ ಇವರು, ಇಲ್ಲೇ ಇಟ್ಕೊಳ್ಳೋಣ. ಓಕೆ ಈಗ ತಿನ್ನೋಣ ಬನ್ನಿ. ನಿಲ್ಲ ಎಂಥ ಶಾರ್ಟ್ ನೋಡು ಗೈಸ್. ಈಗ ತಿನ್ನೋಣ ಬನ್ನಿ. ತಗೊಳ್ಳಿ ನೀವು ಫಸ್ಟ್ ಬೈಕ್ ತಗೊಳ್ಳಿ. ಈಗ ನಾನು ತಿಂತೀನಿ. ಸೊ ಬನ್ನಿ ಗೈಸ್. ಇದು ರೆಡ್ ಹರ್ದು ಕೊಡ ಚೂಡಿ ಚಂದ ಗೈಸ್ ಫಸ್ಟ್ ತಿಂತೀವಿ, ಆಮೇಲೆ ವೀಡಿಯೋ ಮಾಡ್ತೀನಿ. ಸೊ ಗೈಸ್ ಫೈನಲಿ ಇವತ್ತು ಕದಂಬ ಬಸ್ಸಲ್ಲಿ, ಗೋವಾ ಹೋಗೋ ಬಸ್ಸಲ್ಲಿ ಡಾಮಿನೋಸಿಂದ ಪಿಜ್ಜಾ ಆರ್ಡರ್ ಮಾಡಿ ತಿಂದಿದ್ದೀವಿ. ಇದಕ್ಕಾದರೂ ಒಂದು ಸೆಲ್ಯೂಟ್ ಅಲ್ವಾ. ನಮ್ಮ ಶೆಟ್ಟಿ ಬೈ ಮಾಡಿರೋದ್ರಿಂದ ತಿಂದ್ವಿ ಇವತ್ತು. ಆದರೆ ಒಂಚೂರು ಚಲೋ ಇಲ್ಲ ಆಗಿತ್ತು. ಆಯಿತು, ನಾನೇ ಮಾಡಿದ್ದು. ಒಂಚೂರು ಚಲೋ ಇಲ್ಲ ಆಗಿತ್ತಲ್ಲ. ಸೊ ಓಕೆ ಗೈಸ್, ಈಗ ಸ್ವಲ್ಪ ಫ್ರೀ ಫೈರ್ ಆಡ್ತೀವಿ. ಅದಾದಮೇಲೆ ಡೈರೆಕ್ಟ್ ರೂಮಿಗೆ ಹೋಗ್ತೀವಿ. ಸೊ ರೂಮಿಗೆ ಹೋಗಿ ಇವತ್ತು ಎಲ್ಲ ಲೈಕ್ ಡಿನ್ನರ್ ಎಲ್ಲ ನಾವೇ ಕುಕ್ ಮಾಡಬೇಕು. ಸೊ ಏನು ಮಾಡೋದು ಅಂತ ನೋಡೋಣ ಅನ್ನಿಸ್ತಿದ್ದು. ಮತ್ತೆ ಯಾರು ಬಂದು ಮಾಡೋರು. ಸೊ ಓಕೆ ಗೈಸ್, ಏನು ಮಾಡೋದು ಅಂತ ನೋಡೋಣ. ವ್ಲಾಗಲ್ಲಿ ನೋಡ್ತಾ ಇರಿ. ಸೊ ಓಕೆ. ಸೊ ಗೈಸ್ ಈಗ ಫೈನಲಿ ಗೋವಾ ಬಂದು ರೀಚ್ ಆದ್ವಿ. ಸೊ ನಮ್ಮ ರೂಮ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಳೆ ಬೇರೆ ಬರ್ತಿದೆ ಈಗ. ಓಕೆ, ರೂಮ್ ಹತ್ರ ಹೋಗಿ ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಆಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಓಕೆ. ಸೊ ಗೈಸ್ ಈಗ ಫೈನಲಿ ರೂಮಿಗೆ ಬಂದು ರೀಚ್ ಆದ್ವಿ. ಸೊ ಒಳಗಡೆ ಬರ್ತಿದ್ದಂಗೆ ಫುಲ್ ಸೆಕೆ ಗೈಸ್, ಫುಲ್ ಬೆವರು. ಏನಾಯಿತು. ಸೊ ಓಕೆ, ಈಗ ಸ್ವಲ್ಪ ಹಿಂಗೆ ಸ್ನ್ಯಾಕ್ಸ್ ತಂದ್ವಿ ತಿನ್ಬೇಕಂತ. ಸೊ ಫುಲ್ ಬೋರ್ ಗೈಸ್ ಇಲ್ಲಿ ಬಂದರೆ. ಆ್ಯಂಡ್ ವೈಫೈ ಅಂತ ಹೇಳಿದ್ನಲ್ಲ, ಅದು ಮತ್ತೆ ಪೋಸ್ಟ್ಪೋನ್ ಆಯ್ತು. ಈಗ ಅವ್ನು ಬರೋದು ಏನೋ ಒನ್ ಡೇ ಬರ್ತಾನಂತೆ. ಸೊ ಏನು ಮಾಡೋದು ಅಂತ ನೋಡೋಣ. ಸೊ ಓಕೆ, ಈಗ ನಾಳೆ ಮತ್ತೆ ಮಾರ್ನಿಂಗ್ ಅಂದರೆ ಒಂದು 11 o'clock ಹಂಗೆ ಹೊರಡೋದು ರಿಟರ್ನು. ಇಲ್ಲಿ ಹೆಲ್ಮೆಟ್ ಕ್ಲೋತ್ಸ್ ಎಲ್ಲ ತೊಗೊಳ್ಳಿಕ್ಕೆ ಬಂದಿದ್ವಿ. ಸೊ ಈಗ ತೊಗೊಂಡು ಹೋಗೋದು ಅಂಕಲ್ ವಾಪಸ್ ರಿಟರ್ನು. ಸೊ ಓಕೆ, ಈಗ ನಂದು ಕ್ಲೋತ್ಸ್ ಸುಮಾರು ವಾಶ್ ಮಾಡೋದಿದೆ. ಸೊ ಈಗ ಜಸ್ಟ್ ಇದು ಹಾಕ್ಕೊಂಬಂದಿದ್ದು. ದೆನ್ ಇದೆಲ್ಲ ವಾಶ್ ಮಾಡೋದಿದೆ, ಅದನ್ನು ಹಾಗೆ ಇಟ್ಟೋಗಿದ್ದೆ ಅರ್ಜೆಂಟಲ್ಲಿ. ಸೊ ನೋಡಿದ್ರಲ್ಲ ಆ ವ್ಲಾಗಲ್ಲಿ ಎಷ್ಟು ಅರ್ಜೆಂಟಲ್ಲಿ ಹೋಗಿದ್ದೆ ಮನೆಗೆ ಅಂತ. ಪ್ರಾಪರ್ ವ್ಲಾಗ್ ಕೂಡ ಮಾಡಿಲ್ಲಾಗಿದ್ದೆ. ಸೊ ಓಕೆ, ಈಗ ಇದೆಲ್ಲ ವಾಶ್ ಮಾಡಬೇಕು. ಆ್ಯಂಡ್ ಡಿನ್ನರ್ಗೆ ಏನು ಮಾಡೋದು ಅದು ಥಿಂಕ್ ಮಾಡಬೇಕು. ಸೊ ಓಕೆ, ನಾನೆಲ್ಲ ವರ್ಕನ್ನು ಮುಗಿಸಿ ಆಮೇಲೆ ಆದರೆ ವ್ಲಾಗನ್ನು ಮಾಡ್ತೀನಿ. ಸೊ ಓಕೆ ಗೈಸ್. A few moments later. ಸೊ ಗೈಸ್ ಈಗ ಸ್ವಲ್ಪ ಕ್ಲೋತ್ ಇರೋದೆಲ್ಲ ವಾಶ್ ಮಾಡಾಯಿತು. ಸೊ ಈಗ ಕಿಚನಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ. ನಿಮಗೊಂದು ತೋರಿಸ್ತೀನಿ ನೋಡಿ ಗೈಸ್. ಫಸ್ಟ್ ಈ ಕಡೆ ನೋಡ್ಕೊಂಬನಿ, ಚಟ್ನಿ ಮಾಡಿದ್ದ ಆ ದಿನ ಎಲ್ಲ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿದೆ. ಇದು ಕರ್ಡ್ ಏನೋ ಇತ್ತು, ಅದು ಮಸಾಲೆ ಹಾಕಿದ್ದು ಅದು ಹೋಗ್ಬಿಟ್ಟಿದೆ. ಯಪ್ಪ ಇದರಲ್ಲಿ ಏನೋ ಇತ್ತು, ಇದು ಹೋಗ್ಬಿಟ್ಟಿದೆ. ಫುಲ್ ವಾಸನೆ ಗೈಸ್. ಇದರಲ್ಲೇನೋ ಇತ್ತು, ಇದು ನೋಡಿ. ಯಪ್ಪ ಯಾವುದೋ ಹೊಸ ಡಿಶ್ ಆಗೋಗ್ಬಿಟ್ಟಿದೆ ಗೈಸ್. ಡಿಶ್ ಯಾವುದೋ ರೆಡಿ ಆಗಿಬಿಟ್ಟಿದೆ ಹೊಸ. ಇಂಥ ವಾಸನೆನ ಅದು. ಫುಲ್ಲು ವಾಸನೆ ಕೆಟ್ಟೋಗ್ಬಿಟ್ಟಿದೆ ಗೈಸ್. ಇದು ಎಷ್ಟೊಂದು 2-3 days ಆಗಿರ್ಬೋದು ಅಷ್ಟೇ ಇದನ್ನು ಬಿಟ್ಟೋಗಿ. ಮತ್ತು ಈ ಥರ ಬಿಟ್ಟೋದ್ರೆ ಮುಗಿದ ಕತೆ ನಮ್ಮದು. ಎಲ್ಲ ಚೆನ್ನಾಗಿರೋ ಐಟಮ್ ಎಲ್ಲ ಕೊಡ್ತೋಗ್ಬಿಡುತ್ತೆ. ಸೊ ಆದಷ್ಟು ಬೇಗ ಫುಲ್ ಕ್ಲೀನ್ ಮಾಡಬೇಕು. ಅದೀಗ ಹೆಂಗೆ ಕ್ಲೀನ್ ಮಾಡೋದು ನೋಡಬೇಕು. ಏನು ಇಟ್ಟಿದ್ವಿ ಏನೋ ಅದರಲ್ಲಿ ಒಂಚೂರು ನೆನಪಾಗ್ತಿಲ್ಲ. ಸೊ ಓಕೆ, ಅದನ್ನು ಕ್ಲೀನ್ ಮಾಡೋಣ ಈಗ. ಸಂಕೇತ್ ಕ್ಲೀನ್ ಮಾಡ್ತೀನಿ ಈಗ ಅದನ್ನು.
ಸೊ ಓಕೆ ಬಂದಂಗೆ ಫ್ರೀ ಫೈರ್. ಸೊ ಓಕೆ ಗೈಸ್, ಕ್ಲೀನ್ ಮಾಡಾದ್ಮೇಲೆ ವೀಡಿಯೋ ಜಾಸ್ತಿ ಲೆಂತಿ ಮಾಡೋದು ಬೇಡ, ಗೊತ್ತಲ್ಲ ಗೋವಾ ಬಂದರೆ ಲೆಂತಿ ಆಗೋಲ್ಲ. ವೈಫೈ ಇಲ್ಲ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಪ್ರಾಪರ್ ಇಲ್ಲ. ಸೊ ಅದಕ್ಕೆ ಅಪ್ಲೋಡ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ ನನಗೆ. ಸೊ ಅದಕ್ಕೆ ಸ್ವಲ್ಪ ಶಾರ್ಟಾಗೇ ಇರುತ್ತೆ. ಸೊ ಓಕೆ, ಎಡಿಟಿಂಗ್ ಮಾಡಬೇಕಿದ್ರೆ ಗೊತ್ತಾಗುತ್ತೆ ಎಷ್ಟು ನಿಮಿಷದಾಯ್ತು ಇವತ್ತಿನ ವೀಡಿಯೋ ಅಂತ. ಸೊ ಓಕೆ, ಬೇಗ ವರ್ಕನ್ನು ಮುಗಿಸಿ ಆಮೇಲೆ ಹೊರಗಡೆ ಹೋಗಿ ಎಡಿಟಿಂಗ್ ಮಾಡ್ತಾ ಕೂತ್ಕೊಳ್ಳೋಣ. ಸೊ ಓಕೆ. ಸೊ ಗೈಸ್, ಈಗ ಫೈನಲಿ ಎಲ್ಲ ತೊಳೆದಾಯಿತು, ಪಾತ್ರೆ ಇದ್ದಿದ್ದೆಲ್ಲ. ಸೊ ಈಗ ಡಿಶ್ ಏನು ಮಾಡೋದು ಅಂತ ನೋಡೋಣ. ಪನ್ನೀರ್ ಇದೆ, ಸೊ ಪನ್ನೀರಿಂದನೇ ಏನಾದರೂ ಮಾಡಿದ್ರಾಯಿತು. ಸೊ ಓಕೆ, ನಾನು ಈ ವ್ಲಾಗನ್ನು ಈಗಲೇ ಎಂಡ್ ಮಾಡಲಾ ಆಮೇಲೆ ಎಂಡ್ ಮಾಡಲಾ ನೋಡ್ತಿದ್ದೆ, ಯಾಕಂದರೆ ಆಲ್ಮೋಸ್ಟ್ ಲೆಂತಿ ಆಗಿದೆ ಅನಿಸುತ್ತೆ ನಂಗೆ ವೀಡಿಯೋ. ಸೊ ಅದಕ್ಕೆ ಓಕೆ, ಏನು ಡಿಶ್ ಮಾಡೋದಂತ ನೋಡೋಣ. ಏನು ಮಾಡೋದು ಏನು ಊಟಕ್ಕೆ? ಅದೇ ಹೌದು. ಪನ್ನೀರ್ ಫ್ರೈಡ್ ರೈಸ್ ಆರ್ ಬಿರಿಯಾನಿ, ದೆನ್ ಪನ್ನೀರ್ ಮಂಚೂರಿಯನ್ ಅಲ್ಲ. ಸೊ ಓಕೆ, ಪನ್ನೀರ್ ಮಂಚೂರಿಯನ್ ಮತ್ತು ಪನ್ನೀರ್ ಬಿರಿಯಾನಿ ಅವರ ಫ್ರೈಡ್ ರೈಸ್ ಏನಾದರೂ ಮಾಡ್ತೀವಿ. ಸೊ ಅದನ್ನು ಮತ್ತೆ ವ್ಲಾಗಲ್ಲಿ ತೋರಿಸಲ್ಲ. ಸೊ ತುಂಬ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಆ್ಯಂಡ್ ಬೇಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಅದನ್ನು ಟೆನ್ಷನ್, ಲೈಕ್ ಅದೊಂದು ವರ್ಕ್ ಮುಗಿದ್ರೆ ಟೆನ್ಷನ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ವೈಫೈ ಇದ್ದರೆ ಟೆನ್ಷನ್ ಇರ್ತಿಲ್ಲ ಆಗಿತ್ತು, ಯಾವಾಗಾದರೂ ಎಡಿಟಿಂಗ್ ಮಾಡಿ ಯಾವಾಗಾದರೂ ಅಪ್ಲೋಡ್ ಮಾಡಲಿಕ್ಕೆ ಆಗಿತ್ತು. ಬಟ್ ವೈಫೈ ಇಲ್ಲದೆ ಇರೋದ್ರಿಂದ ಸೊ ಅದೊಂದು ಪ್ರಾಬ್ಲಮ್ ಅಷ್ಟೇ. ಓಕೆ ಇರಲಿ, ಈಗ ನಾವು ಡಿನ್ನರಿಗೆ ಪ್ರಿಪೇರ್ ಮಾಡ್ತೀವಿ ಒಂದು ಸ್ವಲ್ಪ ಹೊತ್ತಾದಮೇಲೆ. ನಾನು ಅಲ್ಲಿವರೆಗೂ ಎಡಿಟಿಂಗ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ಸೊ ಓಕೆ, ಸಿಗೋಣ ನಾಳೆ ಬ್ಲಾಗಲ್ಲಿ ಏನಾದರೂ ಒಳ್ಳೆ ಅಮೇಝಿಂಗ್ ಕಂಟೆಂಟ್ ಜೊತೆ. ಸೊ ಅಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸೊ ಸಿಗೋಣ ಗೈಸ್ ನಾಳೆ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.